ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ನಾಗ್ಪುರದ ಕವಿತಾ ರಾವತ್. ನನ್ನ ಜೀವನದಲ್ಲಿ ಸಂಭವಿಸಿದ ಅಪಾರ ಪರಿವರ್ತನೆಗಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಲು ಬಯಸುತ್ತೇನೆ. ಈ ಮೊದಲು ನನ್ನ ಅಂತರಂಗದ ಸ್ಥಿತಿಯು ತೀವ್ರವಾಗಿ ಅಸ್ತವ್ಯಸ್ತವಾಗಿತ್ತು, ವಿಶೇಷವಾಗಿ ನನ್ನ ಸಂಬಂಧಗಳಲ್ಲಿ. ಸಣ್ಣ ವಿಷಯಗಳಿಗೂ ಪ್ರಚೋದಿತಳಾಗುತ್ತಿದ್ದೆ. ಇದು ಮನೆಯಲ್ಲಿ ವಾಗ್ವಾದ ಮತ್ತು ಸಂಘರ್ಷಗಳಿಗೆ ಕಾರಣವಾಗುತ್ತಿತ್ತು. ಪತಿಯ ಸಿಡುಕು ಸ್ವಭಾವವು ನನಗೆ ಆಳವಾಗಿ ನೋವುಂಟು ಮಾಡುತ್ತಿತ್ತು. ಆ ನೋವು ದೀರ್ಘಕಾಲದವರೆಗೆ ಉಳಿಯುತ್ತಿತ್ತು. ಒಂದು ಹಂತದಲ್ಲಿ ಪರಿಸ್ಥಿತಿಯು ಎಷ್ಟು ಉಲ್ಬಣಗೊಂಡಿತ್ತೆಂದರೆ ಬೇರ್ಪಡುವ ಸಾಧ್ಯತೆಯೂ ಕಾಣಿಸಿಕೊಂಡಿತ್ತು. ಇದರೊಂದಿಗೆ ನಾನು ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೆ. ಜೀವನವು ಭಾರವಾಗಿ ಭಾಸವಾಗುತ್ತಿತ್ತು. ಸಂಬಂಧಗಳು ಸಂಘರ್ಷ ಹಾಗೂ ಸಂಕಟದ ನಿರಂತರ ಮೂಲವಾಗಿದ್ದವು. ಆದರೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಕೃಪೆಯಿಂದಾಗಿ ನನ್ನೊಳಗೆ ಒಂದು ಆಳವಾದ ಬದಲಾವಣೆ ಸಂಭವಿಸಿದೆ. ಇಂದು ಆಳವಾದ ಆಂತರಿಕ ಅರಿವನ್ನು ಅನುಭವಿಸುತ್ತಿದ್ದೇನೆ. ಪ್ರತಿಯೊಂದೂ ಒಂದು ಪ್ರಕ್ರಿಯೆ ಎಂಬುದು ಸ್ಪಷ್ಟವಾಗಿ ಕಾಣುತ್ತಿದೆ. ಆಲೋಚನೆಗಳು, ತೀರ್ಪುಗಳು ಮತ್ತು ಪ್ರತಿಕ್ರಿಯೆಗಳು ಇನ್ನೂ ಉದ್ಭವಿಸುತ್ತವೆ. ಆದರೆ ಈಗ ನಾನು ಅವುಗಳಿಗೆ ಒಳಗಾಗದೆ ಕೇವಲ ಗಮನಿಸಲು ಸಾಧ್ಯವಾಗುತ್ತಿದೆ. ಸಂಘರ್ಷಗಳು ಸಂಭವಿಸಿದಾಗಲೂ ನಾನು ಇಡೀ ಪರಿಸ್ಥಿತಿಗೆ ಸಾಕ್ಷಿಯಾಗಿರುತ್ತೇನೆ. ನನ್ನ ಪ್ರತಿಕ್ರಿಯೆಗಳು ಗಣನೀಯವಾಗಿ ಕಡಿಮೆಯಾಗಿವೆ. ಇದರಿಂದಾಗಿ ಸಂಬಂಧಗಳು ಹೆಚ್ಚು ಶಾಂತಿಯುತವಾಗಿ ಹಾಗೂ ಸಾಮರಸ್ಯದಿಂದ ಕೂಡಿವೆ. ನನ್ನೊಳಗೆ ಆಳವಾದ ಒಂದು ಅರಿವು ಉದಯಿಸಿದೆ. ಅದೇನೆಂದರೆ, ಇತರ ವ್ಯಕ್ತಿಯೇ ಸಮಸ್ಯೆಯಲ್ಲ, ಅವರು ಕೇವಲ ಒಂದು ಕನ್ನಡಿಯಷ್ಟೇ. ಕುಟುಂಬ ಮತ್ತು ನಾನು ಎದುರಿಸಿದ ಎಲ್ಲ ಸವಾಲುಗಳು ವಾಸ್ತವವಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನ ಪರಿವರ್ತನೆಗಾಗಿ ಆರಿಸಿಕೊಂಡ ಸಾಧನಗಳು ಎಂದು ಈಗ ನೋಡುತ್ತಿದ್ದೇನೆ. ಹಳೆಯ ನೆನಪುಗಳು ಸಂಪೂರ್ಣವಾಗಿ ಕರಗಿ ಹೋದಂತೆ ಭಾಸವಾಗುತ್ತಿದೆ. ಈಗ ನೋವಿಲ್ಲ, ಅದು ಪ್ರವಾಹದಂತೆ ಬಂದು ಹೋಗುತ್ತದೆ. ಯಾವುದೇ ಕಹಿ ನೆನಪುಗಳನ್ನು ಉಳಿಸುವುದಿಲ್ಲ. ಈಗ ಒಂದು ಸುಂದರವಾದ ಹಗುರವಾದ ಭಾವನೆ ಮತ್ತು ಆಂತರಿಕ ಸ್ವಾತಂತ್ರ್ಯದ ಅನುಭವವಿದೆ. ಹೃದಯವು ಅರಳುತ್ತಿದೆ. ಮೊದಲು ನಾನು ಉದಾಸೀನತೆಯನ್ನು ಅನುಭವಿಸುತ್ತಿದ್ದೆ. ಆದರೆ ಈಗ ಕೇವಲ ಜನರೊಂದಿಗೆ ಮಾತ್ರವಲ್ಲದೆ ಪ್ರಾಣಿಗಳು ಮತ್ತು ಸಮಸ್ತ ಜೀವಕುಲದೊಂದಿಗೆ ಆಳವಾದ ಕರುಣೆ ಮತ್ತು ಸಂಪರ್ಕವನ್ನು ಅನುಭವಿಸುತ್ತಿದ್ದೇನೆ. ಇತರರ ನೋವಿಗೆ ನನ್ನ ಹೃದಯ ತಕ್ಷಣವೇ ಸ್ಪಂದಿಸುತ್ತದೆ. ಸೋಮವನ್ನು ಸ್ವೀಕರಿಸಿದಾಗಲೆಲ್ಲ ನೇರವಾದ ಆಂತರಿಕ ಬದಲಾವಣೆಯನ್ನು ಅನುಭವಿಸುತ್ತೇನೆ. ಸೋಮವನ್ನು ಸೇವಿಸಿದ ತಕ್ಷಣ ನನ್ನ ಆಂತರಿಕ ಸ್ಥಿತಿಯು ಬದಲಾಗುತ್ತದೆ. ದೈಹಿಕ ಅಸ್ವಸ್ಥತೆಯೂ ಸಹ ತ್ವರಿತವಾಗಿ ಕಡಿಮೆಯಾಗುತ್ತದೆ. ಇಂದು ಸ್ವೀಕಾರ, ವೀಕ್ಷಣೆ ಮತ್ತು ಸಂಪರ್ಕದ ಸ್ಥಿತಿಯಲ್ಲಿ ಬದುಕುತ್ತಿದ್ದೇನೆ. ಜೀವನವು ಸರಾಗವಾಗಿ ಹರಿಯುತ್ತಿದೆ. ಅನುಗ್ರಹದ ಸಾಗರದಲ್ಲಿ ನಾನು ಮಾರ್ಗದರ್ಶನ ಪಡೆಯುತ್ತಿದ್ದೇನೆ ಎಂಬ ಭಾವನೆ ನನಗಿದೆ. ತೀರ್ಪು ನೀಡುವ ಗುಣ ಬಹುತೇಕ ಮಾಯವಾಗಿದೆ. ಆಲೋಚನೆಗಳಲ್ಲಿ ಸ್ಪಷ್ಟತೆ ಇದೆ. ಆಂತರಿಕ ಸಂಘರ್ಷಗಳು ಗಣನೀಯವಾಗಿ ಕಡಿಮೆಯಾಗಿವೆ. ಸವಾಲುಗಳ ನಡುವೆಯೂ ಯಾವುದೇ ಅಸುರಕ್ಷಿತ ಭಾವನೆ ಇಲ್ಲ. ಅನೇಕ ವರ್ಷಗಳ ಭಾರವು ಸರಳವಾಗಿ ಇಳಿದು ಹೋದಂತೆ ಭಾಸವಾಗುತ್ತಿದೆ. ಇಂತಹ ಆಳವಾದ ಆಂತರಿಕ ಸ್ಥಿತಿಯನ್ನು ಅನುಗ್ರಹಿಸಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಕೃತಜ್ಞತೆ ತುಂಬಿದ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಂದು ನಾನು ನಿಜವಾಗಿಯೂ ಮುಕ್ತಳಾಗಿದ್ದೇನೆ. ಜೀವನವನ್ನು ಪೂರ್ಣವಾಗಿ ಬದುಕುವುದು ಎಂದರೆ ಏನು ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಪಾದಕಮಲಗಳಲ್ಲಿ ನಾನಿಂದು ಶಾಶ್ವತ ಕೃತಜ್ಞತೆಯೊಂದಿಗೆ ನೆಲೆಸಿದ್ದೇನೆ.